ಹಾಕಿ ಇಟ್ಟು ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದ್ದೀರಾ? ಹಾಗೆ ಏನ್ ಜ್ಯುವೆಲ್ರಿ ಹಾಕೋದು ದೇವ್ರಿಗೆ, ನಮ್ ಗೋಲ್ಡ್ ನಾವ್ ಹಾಕೊಂಡಿರ್ತೀವಿ, ಹೇಗಪ್ಪ ಮತ್ತೆ ಅದನ್ನ ದೇವ್ರ ಮೈ ಮೇಲೆ ಹಾಕೋದು, ಸೊ ಮೈಲ್ಗೆ ಆಗಿರುತ್ತೇನೋ, ಈ ತರ ಎಲ್ಲ ತುಂಬಾನೇ ಯೋಚನೆಗಳಿದ್ಯಾ? ಹಾಗಾದ್ರೆ ನಿಮ್ಗೆ ಈ ವಿಡಿಯೋ ಕರೆಕ್ಟ್ ಆಗಿ ಬಂದು ತಲುಪಿದೆ. ಸೊ ವಿಡಿಯೋನ ಕೊನೆ ತನಕ ನೋಡಿ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರೋ ಹಾಗೆ ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಐಟಮ್ ಆಗುತ್ತೆ ವರಮಹಾಲಕ್ಷ್ಮಿಯಲ್ಲಿ. ಪ್ರತಿಯೊಬ್ಬರು ಮನೆಯಲ್ಲೂ ಇರಬೇಕಾಗಿರುವಂಥ ವಸ್ತು ಆಗಿದೆ ಇದು. ಆ್ಯಕ್ಚುಲ್ ಆಗಿ ಏನಂತಂದರೆ ತುಂಬ ಜನಕ್ಕೆ ಇರುತ್ತೆ ದಟ್ ನಾವು ಮೈ ಮೇಲೆ ಹಾಕಿರ್ತೀವಿ ಗೋಲ್ಡ್ನ, ಅದೇ ಜ್ಯುವೆಲ್ರಿನ ಸ್ವಲ್ಪ ಅರ್ಶಿನದ ನೀರು ಇಲ್ಲ ಗಂಜಲನೋ ಹಾಕಿ ಹೇಗೆ ದೇವ್ರ ಮೇಲೆ ಹಾಕೋದು, ಸೊ ಬೇಡಪ್ಪ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಆ ಒಂದು ಥಾಟ್ ಇರುತ್ತೆ ಆಯಿತಾ. ಆ್ಯಂಡ್ ನಮ್ಮ ಮನೆಯಲ್ಲಿ ಕೂಡ ನಾವು ಮೈ ಮೇಲೆ ಹಾಕಿರೋ ಗೋಲ್ಡ್ನ ದೇವ್ರಿಗೆ ಹಾಕಲ್ಲ. ಸೊ ಯಾವ್ದಾದ್ರು ಇಯರು ಹೊಸದಾಗಿ ನಾವು ಏನಾದ್ರು ಗೋಲ್ಡ್ ತರ್ತೀವಲ್ವಾ ಅದನ್ನ ಮಾತ್ರ ದೇವ್ರ ಮೇಲೆ ಹಾಕದೇನೆ ಮಿಸ್ಸೇ ಮಾಡಲ್ಲ ಆಯ್ತಾ. ದೇವ್ರ ಮೇಲೆ ಹಾಕ್ತೀವಿ. ಇನ್ ಕೇಸ್ ಏನಾದ್ರು ಯಾವುದು ಆ ವರ್ಷ ಗೋಲ್ಡ್ ಜ್ಯುವೆಲ್ರಿ ನಮಗೆ ತಗೊಳಕ್ ಆಗಿಲ್ಲ, ಏನೂ ತಂದಿಲ್ಲ ಅಂದರೆ ಒಂದು ಚಿಕ್ಕದಾದ್ರೂ ಆಗಲಿ, ಉಂಗುರ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಚಿಕ್ಕ ಪುಟ್ಟದ ಇಯರಿಂಗ್ಸ್ ಆಗಿರ್ಬೋದು, ಇಲ್ಲ ಒಂದು ದೊಡ್ಡದ ಹಾರನೇ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ಏನಾದ್ರೂ ವರಮಹಾಲಕ್ಷ್ಮಿ ಟೈಮಲ್ಲಿ ಏನಾದ್ರೂ ಹೊಸದ್ ತಗೊಂಡ್ರೆ ಅದನ್ನ ದೇವ್ರ ಮೇಲೆ ಹಾಕಿ ಅದಾದ ನಂತರ ನಾವು ಅದನ್ನ ನಮ್ಮ ಮೈ ಮೇಲೆ ಹಾಕೊಳ್ತೀವಿ. ಇಲ್ಲ ಅಂತ ಅಂದ್ರೆ ಆಕ್ಚುಯಲ್ ಆಗಿ ನಾವೇನ್ ಮಾಡ್ತೀವಿ ಪ್ರತಿ ವರ್ಷ, ಸೊ ಒಂದು ಸೆಪ್ರೇಟ್ ಗೋಲ್ಡ್ ಸೆಟ್ನೇ ಸೆಪ್ರೇಟ್ ಜ್ಯುವೆಲ್ರಿ ಸೆಟ್ನೇ ಇಟ್ಕೊಂಡಿದೀವಿ ಆಯ್ತಾ. ಗೋಲ್ಡ್ ಎಲ್ಲ ಸೊ ಜ್ಯುವೆಲ್ರಿ ಸೆಟ್ ಇಟ್ಕೊಂಡಿದೀವಿ ಆ್ಯಂಡ್ ಅದನ್ನೇ ನಾವು ವರಮಹಾಲಕ್ಷ್ಮಿ ಟೈಮಲ್ಲಿ ಲಕ್ಷ್ಮಿಗೆ ಹಾಕುವಂಥದ್ದು. ಸೊ ಅದ್ರ ಬಗ್ಗೆ ನಾನು ಪ್ರತಿಯೊಂದು ಡೀಟೇಲ್ಸ್ನ ಇವತ್ತು ಶೇರ್ ಮಾಡ್ತಾ ಹೋಗ್ತೀನಿ. ಬಿಕಾಸ್ ನನ್ಗನ್ಸುತ್ತೆ ತುಂಬ ಜನದ ಮನೆಯಲ್ಲಿ ಈ ಪ್ರಾಬ್ಲಮ್ ಇರುತ್ತೆ ಆಯ್ತಾ. ಸೊ ಅವ್ರು ಹಾಕಿರೋ ಜ್ಯುವೆಲ್ರಿನ ಮೈ ಮೇಲೆ ಒಂದ್ಸಲ ಹಾಕಿರೋದನ್ನ ಹಾಕಕ್ಕೆ ಇಷ್ಟಪಡಲ್ಲ. ಸೊ ಹಾಗಾಗಿ ಸೊ ಪ್ರತಿ ವರ್ಷನೂ ಗೋಲ್ಡ್ ಜ್ಯುವೆಲ್ರಿನೇ ತಗೊಂಡು ದೇವ್ರ ಮೈ ಮೇಲೆ ಹಾಕಕ್ಕೆ ಎಲ್ರಿಗೂ ಆ ಶಕ್ತಿ ಇರಲ್ಲ. ಲೈಕ್ ಎಲ್ಲೋ ಒಂದು ನಂಬರ್ ಆಫ್ ಪೀಪಲ್ಗೆ ಇರ್ಬೋದು. ಸೊ ನಾವು ಕೌಂಟ್ ಮಾಡ್ಬೋದು ಅವ್ರನ್ನ, ಅಂತ ಅಷ್ಟು ಜನಕ್ಕೆ ಸಿಗ್ಬೋದು ಆ ಒಂದು ಶಕ್ತಿ ದಟ್ ಎವ್ರಿ ಇಯರು ದೊಡ್ಡದು ಗೋಲ್ಡ್ ಹಾರ, ದೊಡ್ಡದು ಗೋಲ್ಡ್ ನೆಕ್ಲೇಸ್ ಎಲ್ಲ ತಗೊಂಡು ದೇವ್ರಿಗೆ ಹಾಕೋ ಅಂಥದ್ದು. ಸೊ ತುಂಬಾ ಜನ ನಾನು ನೋಡಿದ್ದೀನಿ ಗೋಲ್ಡನ್ನೇ ಅವ್ರ ಮೈ ಮೇಲೆ ಹಾಕಿದ್ರು ಸಹ ಗಂಜಲ ಅದು ಇದೆಲ್ಲ ಹಾಕಿ ಯೂಸ್ ಮಾಡೋ ಅಂಥವ್ರನ್ನೂ ಸಹ ನಾನು ನೋಡಿದ್ದೀನಿ. ಸೊ ಅದಲ್ದೇ ಏನಾದರೂ ಲೈಕ್ ಕೆಲವೊಬ್ರಿಗೆ ಇರುತ್ತೆ ಇದು ಒಂದು ಲೈಕ್ ವಾಟ್ ಡು ಯು ಕಾಲ್ ದಿಸ್, ಲೈಕ್ ಏನೋ ಒಂದು ಅವ್ರದ್ದು ಮನಸ್ಸಿನ ಇಚ್ಛೆ ಪ್ರಕಾರ, ಲೈಕ್ ಅವ್ರಿಗೆ ಅನ್ಸಿದ ಪ್ರಕಾರ, ಇಲ್ಲ ಅಂತಂದ್ರೆ ಯಾರೋ ಒಬ್ರು ಹೇಳಿರೋ ಪ್ರಕಾರನೋ ಏನೋ, ಲೈಕ್ ಅವ್ರಿಗೆ ಈ ಜ್ಯುವೆಲ್ರೀಸ್ನ ನಾವು ಮೈ ಮೇಲೆ ಹಾಕಿರೋದನ್ನ ಹಾಕಕ್ಕೆ ಇಷ್ಟನೇ ಇರಲ್ಲ. ಅಂತ ಟೈಮಲ್ಲಿ ನಾವು ಒಂದು ಸೆಪ್ರೇಟ್ ಲಕ್ಷ್ಮಿಗೆ ಅಂತಾನೆ ಹೇಳ್ಬಿಟ್ಟು ಒಂದು ಈ ಜ್ಯುವೆಲ್ರೀಸ್ನ ನಾವು ಪ್ರತಿ ವರ್ಷ ದೇವ್ರ ಮೈ ಮೇಲೆನೆ ಹಾಕೋದು, ಅದ್ಬಿಟ್ಟು ನಮ್ಮ ಮೈ ಮೇಲೆ ಹಾಕೊಳ್ಳೋದೇ ಇಲ್ಲ ಅಂತ ಒಂದು ಸೆಟ್ನ ನಾವು ಸೆಪ್ರೇಟಾಗಿ ಎತ್ತಿಡ್ಬೋದು ಆಯ್ತಾ. ಹಂಗಂತ ಅಂದ್ಬಿಟ್ಟು ನಮ್ಗೆ ಇವಾಗ ತುಂಬಾ ತರದ್ದು ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಎಲ್ಲ ತುಂಬಾ ಸಿಗುತ್ತೆ, ಈ ಬ್ರೈಡಲ್ ಸೆಟ್ ಅದು ಇದೆಲ್ಲ ಸಿಗುತ್ತೆ, ಅದನ್ನು ಸಹ ನಾವು ಲಕ್ಷ್ಮಿ ಮೇಲೆ ಹಾಕ್ಬಹುದು. ಅದಲ್ದೆ ಈಗ ದೇವ್ರಿಗೆ ಅಂತಾನೆ ಒಂದಷ್ಟು ಜ್ಯುವೆಲ್ರೀಸು ದೇವ್ರ ಸ್ಟೈಲಲ್ಲೇನೆ ಡಿಸೈನ್ ಆಗಿರುತ್ತಲ್ವಾ, ಆ ತರ ಜ್ಯುವೆಲ್ರಿನ ನಾವು ದೇವ್ರಿಗೆ ಹಾಕ್ತಿದೀವಿ ಅಂತಂದ್ರೆ ತುಂಬಾ ಲಕ್ಷಣವಾಗಿ ತುಂಬಾನೇ ಚೆನ್ನಾಗಿ ದೇವ್ರನ್ನ ನಾವು ಕಾಣೋ ತರ ಮಾಡಬಹುದು. ಸೊ ಹಾಗಂತ ಅಂದ್ಬಿಟ್ಟು ಬೇರೆ ಯಾವ್ದೋ ಜ್ಯುವೆಲ್ರಿ ಹಾಕಿದ್ರೆ ಲಕ್ಷಣ ಇರಲ್ಲ ಅಂತಲ್ಲ. ದೇವ್ರಿಗೆ ಏನ್ ಹಾಕಿದ್ರು ಅಲ್ವಾ, ಲೈಕ್ ಅದು ನಾವು ನಮ್ಮ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತಿದೀವಿ ಅಂತಂದ್ರೆ ಆಬ್ವಿಯಸ್ಲಿ ಅದು ದೇವ್ರಿಗೆ ಸಲ್ಲುತ್ತೆ. ಅಂಡ್ ದೇವ್ರು ನಮ್ಗೆ ಅದಕ್ಕೆ ಇನ್ ರಿಟರ್ನ್ ಆಗಿ ಏನೇನೆಲ್ಲ ಮಾಡ್ಬೇಕು ಪ್ರತಿಯೊಂದು ಕೆಲಸನೂ ಸಹ ಮಾಡೇ ಮಾಡ್ತಾರೆ. ಬಟ್ ಇರುತ್ತಲ್ಲ ಒಂದು ಈ ತರದನ್ನ ಹಾಕ್ಬೇಕು, ನಮ್ಗೆ ಈ ತರದ ಇಷ್ಟ. ಲೈಕ್ ನಾವ್ ಇವಾಗ ದೊಡ್ಡ ಟೆಂಪಲ್ಸ್ ಅಲ್ಲೆಲ್ಲ ನೋಡುವಾಗ ದೊಡ್ಡದೆಲ್ಲ ಒಂದು ನೆಕ್ಲೇಸ್ ತರದ್ದು, ಒಂದು ದೊಡ್ಡದ ಹಾರ ತರದ್ದು, ಈ ತರದೆಲ್ಲ ನಾವು ಹಾಕಿರೋದನ್ನ ನೋಡಿರ್ತೀವಿ. ಅದೇ ತರ ನಮ್ ಲಕ್ಷ್ಮಿಗೂ ಹಾಕ್ತಿದೀವಿ ಅಂತಂದ್ರೆ ತುಂಬಾನೇ ಪಾಸಿಟಿವ್ ಎನರ್ಜಿನ ನಾವು ನಮ್ಮಲ್ಲೇನೆ ಕಾಣ್ತೀವಿ. ಹಾಗಾಗಿ ಲೈಕ್ ಈ ತರ ಒಂದು ಜ್ಯುವೆಲ್ರಿ ಸೆಟ್ ಪ್ರತಿಯೊಬ್ಬರ ಹತ್ರನೂ ಇರಬೇಕು ಅಂತ ನನ್ನ ಪ್ರಕಾರ. ಸೊ ನಿಮ್ಗೆ ಈ ಜ್ಯುವೆಲ್ರಿ ಸೆಟ್ ಏನಾದ್ರು ಬೇಕಿದೆ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ. ಅಂಡ್ ಹೇಗಿದೆ ಏನು ಅಂತ ಕೂಡ ನಾನು ತಿಳಿಸ್ತೀನಿ. ಆಕ್ಚುಲಿ ಇಲ್ಲಿ ನೀವು ನೋಡಬಹುದು, ನಾನು ಇದನ್ನ ತಗೊಂಡು ಆಲ್ಮೋಸ್ಟ್ 3 years ಆಗಿದೆ. ಸೊ 3 years ಆದ್ರೂ ಸಹ ಸ್ವಲ್ಪನೂ ಬಣ್ಣ ಮಾಸಿಲ್ಲ, ಸ್ವಲ್ಪನೂ ಏನು ಶೇಡ್ ಆಗಿಲ್ಲ, ಏನೂ ಆಗಿಲ್ಲ, ಇರೋ ತರಾನೇ ಇದೆ. ಅದನ್ನ ನಾವು ನೀಟಾಗಿ ಮೇಂಟೈನ್ ಕೂಡ ಮಾಡಿದೀವಿ ಆಯ್ತಾ. ನೀಟಾಗಿ ಯೂಸ್ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಮತ್ತೆ ಬಬಲ್ ರ್ಯಾಪ್ ಅಲ್ಲಿ ನೀಟಾಗಿ ವ್ರ್ಯಾಪ್ ಮಾಡ್ಬಿಟ್ಟು ನೀಟಾಗಿ ಎತ್ತಿಟ್ಟಿರ್ತೀವಿ. ವರ್ಷಕ್ಕೆ ಒಂದೇ ಸಲ ಇದನ್ನ ನಾನು ಈ ಬಾಕ್ಸ್ ನ ತೆಗೆಯೋದು. ಸೊ ಹೇಗಿದೆ ಏನು, ಎಷ್ಟು ಜ್ಯುವೆಲ್ರೀಸ್ ಇದೆ ಇದರಲ್ಲಿ, ನಾನು ಎಷ್ಟು ರೂಪಾಯಿ ಕೊಟ್ಟೆ, ಇವಾಗ ಎಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ಡೀಟೇಲ್ಸ್ನೂ ಸಹ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಇವಾಗ ಇದನ್ನ ಓಪನ್ ಮಾಡಿ ಎಷ್ಟು ಜ್ಯುವೆಲ್ರೀಸ್ ಇದೆ, ಏನೇನೆಲ್ಲ ಇದೆ ಇದರಲ್ಲಿ ಅಂತ ನೋಡೋಣ. ಸೊ ನೋಡಿ, ಇದು ಬಬಲ್ ರ್ಯಾಪ್ ಆಯ್ತಾ. ಇದನ್ನ ನಾನು ಹೀಗೇನೆ ಹಾಕಿ ನೀಟಾಗಿ ಮುಚ್ಚಿ ಇದೇ ತರ ಇಟ್ಟಿರ್ತೀನಿ. ಹಾಗಾಗಿ ಇದು ಬಣ್ಣ ಮಾಸೋದಾಗ್ಲಿ ಇನ್ನೊಂದಾಗ್ಲಿ ಏನೂ ಆಗಲ್ಲ.
ಸೊ ಆ್ಯಕ್ಚುಲ್ ಆಗಿ ಇದರಲ್ಲಿ ನಮಗೆ 3 ನೆಕ್ಲೇಸಸ್ ಬರುತ್ತೆ ಆಯಿತಾ. ಒಂದು ಶಾರ್ಟ್ ನೆಕ್ಲೇಸ್ ಬರುತ್ತೆ, ಒಂದು ಮಿಡ್ ಲೆಂತ್ ಇದು ಬರುತ್ತೆ, ಒಂದು ದೊಡ್ಡದು ಹಾರ ಬರುತ್ತೆ. ಅದ್ರ ಜೊತೆಗೆ ಒಂದು ಕಿರೀಟ ಸಹ ಬರುತ್ತೆ. ಆ್ಯಂಡ್ ಇಯರಿಂಗ್ಸ್ ಎಲ್ಲ ಇದರಲ್ಲಿ ಕೊಟ್ಟಿಲ್ಲ. ಇಯರಿಂಗ್ಸ್ ನಾವೇನಾದರೂ ಬೇರೆ ಸೆಪ್ರೇಟಾಗಿ ತೊಗೊಂಡು ದೇವ್ರಿಗೆ ಹಾಕ್ಬೋದು. ಇಲ್ಲ ಅಂತಂದರೆ ನಾವು ಯಾವುದಾದ್ರು ಗೋಲ್ಡ್ನ ಅಫೋರ್ಡ್ ಮಾಡೋಕ್ಕಾಗತ್ತೆ ಎವ್ರಿ ಇಯರ್ ಅಂತಂದರೆ ಆಬ್ವಿಯಸ್ಲಿ ನಾವು ಪರ್ಚೇಸ್ ಮಾಡಿ ಹಾಕಬಹುದು. ಇಲ್ಲ ಅಂತಂದರೆ ಇದಕ್ಕೆ ಅಂತಲೇ ಒಂದು ಸೆಪ್ರೇಟ್ ಈ ಥರದ್ದೇನೆ ಬರುತ್ತಲ್ವ, ಈ ಸ್ಟೈಲ್ ಇದೇನೆ. ಸೊ ಅದನ್ನು ಸೆಪ್ರೇಟಾಗಿ ಇಟ್ಕೋಬೋದು. ಆ್ಯಕ್ಚುಲ್ ಆಗಿ ನಾವು ಇದನ್ನ ಇಯರಿಂಗ್ಸ್ನ ಚೇಂಜ್ ಮಾಡ್ತಾ ಇರ್ತೀವಿ. ಹಾಗಾಗಿ ಲೈಕ್ ಇಯರಿಂಗ್ಸ್ ಇದ್ರದ್ದೇ ಸೆಪ್ರೇಟ್ ಆಗಿರೋದು ನಾನು ತಗೊಂಡಿಲ್ಲ ಇಲ್ಲಿ ತನಕ. ಇನ್ ಫ್ಯೂಚರ್ ಏನಾದರೂ ತಗೊಂಡ್ರೆ ನಾನು ಆಬ್ವಿಯಸ್ಲಿ ತೋರಿಸ್ತೀನಿ. ಸೊ ಇವಾಗ ಇದರಲ್ಲಿ ಹೇಗಿದೆ ಏನು ಅಂತ ತಿಳಿಸ್ತೀನಿ. ಹಾಗೆ ಒಂದು ಬ್ಯಾಕ್ ಕ್ಯಾಮ್ರಾಯಿಂದ ನೀಟಾಗಿ ಹೇಗೆ ಕಾಣುತ್ತೆ ಅಂತ ಕೂಡ ಹಾಕಿರ್ತೀನಿ. ನನ್ನ ಪ್ರಕಾರ ಇದು ವರಮಹಾಲಕ್ಷ್ಮಿ ಟೈಮಲ್ಲಿ ತುಂಬಾ ಯೂಸ್ ಆಗುತ್ತೆ ಆಯಿತಾ. ಲೈಕ್ ಲಕ್ಷ್ಮಿಗೆ ನಾವು ಹಾಕಿದ್ರೆ ಅಲ್ವಾ ಎಷ್ಟು ಚೆನ್ನಾಗಿ ಎಷ್ಟು ಕಳೆಯಿಂದ ಕಾಣ್ತಿರುತ್ತೆ ಅಂತಂದರೆ, ಸೊ ತುಂಬಾ ಎಲಿಗೆಂಟ್ ಆಗಿ ಲಕ್ಷ್ಮಿನ ಕಾಣೋ ಥರ ಮಾಡ್ಬೋದು. ಈ ಜ್ಯುವೆಲ್ರೀಸ್ ಎಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೂವಿನ ಅಲಂಕಾರ ಮಾಡಿದ್ರೆ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನಮ್ಮ ಲಕ್ಷ್ಮಿಗೆ ನಾವು ಲಾಸ್ಟ್ 3 ಇಯರ್ಸಿಂದ ಹಾಕಿರೋದು ಎಲ್ಲ ಇಮೇಜಸ್ ಇದೆ, ಎಲ್ಲದನ್ನೂ ನಾನು ಇಲ್ಲಿ ಹಾಕಿರ್ತೀನಿ. ಇನ್ ಕೇಸ್ ಇಫ್ ಪಾಸಿಬಲ್ ವಿಡಿಯೋ ಕೂಡ ಹಾಕಿರ್ತೀನಿ, ನೀವು ನೋಡಬಹುದು. ಸೊ ಹೇಗೆ ಕಾಣಿಸ್ತಿತ್ತು ನಾವು ಹಾಕಿದಾಗ ಅಂತ. ಲೈಕ್ 3 ಇಯರ್ಸಿಂದ ಯೂಸ್ ಮಾಡಿದ್ರೇನು ನೀವು ಸ್ವಲ್ಪನಾದರೂ ನೋಡಿ ಬಣ್ಣ ಮಾಸಿಲ್ಲ. ಇದರಲ್ಲೇ ಪೂರ್ತಿ ವೈಟ್ ಕಲರ್ ಸ್ಟೋನ್ಸ್ ಬರೋದು ಕೂಡ ಸಿಗುತ್ತೆ. ಅದು ನನಗೇನೋ ಇಷ್ಟ ಆಗಿಲ್ಲ, ಬಿಕಾಸ್ ಅದು ವೈಟ್ ಕಾಣುವಾಗ ಲೈಕ್ ಅಷ್ಟೊಂದು ಎಲಿಗೆಂಟ್ ಆಗಿ ಎಲ್ಲ ಸಾರಿ ಮೇಲೆ ಎಲ್ಲಾದ್ರ ಮೇಲೂ ತುಂಬ ಚೆನ್ನಾಗಿ ಅನಿಸಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರದನ್ನ ಪಿಕ್ ಮಾಡಿದ್ದು. ಸೊ ಆ್ಯಕ್ಚುಲ್ ಆಗಿ ನಾನು ಇದಕ್ಕೆ ಅವಾಗ ಪೇ ಮಾಡಿರೋದು ತುಂಬಾ ಜಾಸ್ತಿ ಆಯಿತಾ ಇವಾಗ ಕಂಪೇರ್ ಮಾಡಿದ್ರೆ. ಇವಾಗ ಒಂದು 500-550ಗೆಲ್ಲ ಈ ಥರ 3 ಸೆಟ್ ಸಿಗ್ತಾ ಇದೆ. ಆವಾಗ ನಾನು ಲೈಕ್ 3 ಇಯರ್ಸ್ ಅಗೋ ನಾನು ಪರ್ಚೇಸ್ ಮಾಡಿದಾಗ ಆಲ್ಮೋಸ್ಟ್ ಒಂದು 2000 ಒಳಗಡೆ ಅನಿಸುತ್ತೆ ಇದ್ದಿದ್ದು. 1300 ಮೇಲೇನೇ ಇತ್ತು. 2000 ಒಳಗಡೆ ನಾನು ಪೇ ಮಾಡಿದ್ದಿದ್ದು ಇದಕ್ಕೆ. ಸೊ ಏನೇನು ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ 1 by 1 ತೋರಿಸ್ತಾ ಹೋಗ್ತೀನಿ. ಸೊ ನೀವಿಲ್ಲಿ ನೋಡಬಹುದು, ಇದು ಒಂದು ಕಿರೀಟ ಬರುತ್ತೆ ಆಯಿತಾ. ಇದರಲ್ಲಿ ರೆಡ್, ವೈಟ್ ಮತ್ತು ಗ್ರೀನ್ ಕಲರ್ ಸ್ಟೋನ್ಸ್ ಇದೆ. ಸೊ ತುಂಬಾ ಚೆನ್ನಾಗಿದೆ. ಲೈಕ್ ಲಕ್ಷ್ಮಿ ಮುಖವಾಡದ ಮೇಲೆ ಫುಲ್ ಮೇಲ್ಗಡೆ ನಾವು ಕಿರೀಟ ಥರ ಈ ಥರ ಇಟ್ಟು ಹಿಂದೆಗಡೆ ನಮಗೆ ಇಲ್ಲಿ ಈ ಥರ ಒಂದು ಗೊತ್ತಿಲ್ಲ ನಿಮಗೆ ಕಾಣಿಸಿದೆ ಅಂತ ಒಂದು ತಂತಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ 2 ಹೋಲ್ಸ್ ಕೂಡ ಕೊಟ್ಟಿದ್ದಾರೆ. ನಮ್ಗೆ ಬೇಕಿದ್ರೆ ದಾರ ಕೂಡ ಹಾಕಿ ಕಟ್ಟಬಹುದು, ಇಲ್ಲ ಅಂತಲೇ ನಾವು ಇದರಲ್ಲೇ ಅಡ್ಜಸ್ಟ್ ಮಾಡಬಹುದು. ಸೊ ಈ ಥರ ಕೊಟ್ಟಿದ್ದಾರೆ ಇದನ್ನು. ಸೊ ತುಂಬಾ ಚೆನ್ನಾಗಿದೆ. ಲೈಕ್ ಹೇಗೆ ಕಾಣುತ್ತೆ ಅಂತ ನೀವೇನೇ ನೋಡಿ, ಇಲ್ಲಿ ಇಮೇಜ್ ಹಾಕಿದ್ದೀನಲ್ಲ ಲಕ್ಷ್ಮಿದು ನಾವು ಹಾಕಿರುವಾಗ. ಸೊ ಆಯಿತಾ, ಇದು ಒಂದು ಕಿರೀಟ. ನಾನು ಅವಾಗಲೇ ಹೇಳಿರೋ ಹಾಗೆ ಇದು 3 ಹಾರಗಳು ಬರುತ್ತೆ ಆಯಿತಾ. 3 ಹಾರನೂ ಇದು ಮೊದಲನೇದು, ಐ ಮೀನ್ ತುಂಬ ದೊಡ್ಡ ಹಾರ ಬರೋ ಅಂಥದ್ದು. ಸೊ ಕೆಳಗಡೆ ಇಲ್ಲಿ ನೀವು ನೋಡಿ ಫುಲ್ ಬೀಡ್ಸ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಅಗೇನ್ ಇದರಲ್ಲೂ ಅಷ್ಟೇ ವೈಟ್ ಕಲರ್ ಹಾಗೆಯೇ ಗ್ರೀನ್ ಮತ್ತು ರೆಡ್ ಕಲರ್ ಸ್ಟೋನಿಂದ ಕವರ್ ಆಗಿದೆ. ಇಲ್ಲಿ ಬರೋದಾದರೆ ನೀವು ಇಲ್ಲಿ ನೋಡಬಹುದು, ಇಲ್ಲಿ ಈ ಥರ ಹುಕ್ ಹಾಕೋಕ್ಕೆ ಒಂದು ಈ ಹುಕ್ ಹಾಕಕ್ಕೆ ಈ ಥರ ಕೊಟ್ಟಿದ್ದಾರೆ ಆಯಿತಾ. ಬಟ್ ಇದಕ್ಕೆ ಯಾವುದೇ ಥರ ಥ್ರೆಡ್ ಆಗಲಿ ಏನೂ ಕೊಡಲ್ಲ ಅವರು. ಲೈಕ್ ಅದಕ್ಕೆ ನಾವೇನಂತಂದರೆ ಲೈಕ್ ಇದು ಏನು ದಾರ ಅಂತ ಕರಿತೀವಿ ಇದಕ್ಕೆ. 5 minutes later. ಸೊ ಈ ಹಸಿನುಳ್ಳುಂಡೆದು ದಾರ ಬರುತ್ತಲ್ವ, ಅದನ್ನು ನಾನು ಹಾಕಿ ಇಟ್ಟಿದ್ದೀನಿ ಆಯಿತಾ. ಬಿಕಾಸ್ ನಾವು ಹಿಂಗೆ ಹಾಕುವಾಗ ಈ ಥರ ಲೈಕ್ ಮುಖವಾಡ ಮತ್ತು ಕಾಯಿ ಎಲ್ಲ ಇರುತ್ತಲ್ಲ, ಅದ್ರ ಮೇಲ್ಗಡೆ ಹಿಂಗೆ ನೀಟಾಗಿ ಹಿಂಗೆ ಹಾಕುವಾಗ ನೀಟಾಗಿ ಆರಾಮಾಗಿ ಹಾಕಬಹುದು. ಹಾಗಾಗಿ ಲೈಕ್ ಇದೇ ಥರ ಇದು ದೊಡ್ಡದಾಗಿರೋದ್ರಿಂದ ಸೊ ಈ ಥರ ಒಂದು ಕಟ್ಟಿಬಿಟ್ಟು ಇಟ್ಟಿದ್ದೀನಿ ನಾನು. ಲೈಕ್ ಬೇಕಾದಾಗ ಎವ್ರಿ ಇಯರ್ ನಾವು ಇದನ್ನು ಹೊಸ ದಾರನ ಹಾಕ್ಕೊಳ್ಬಹುದು. ಇಲ್ಲ ಅಂತಂದರೆ ನಿಮಗೆ ಇದೇನೇ ಜ್ಯುವೆಲ್ರಿದು ಥ್ರೆಡ್ ಬರುತ್ತಲ್ಲ ಅದೇ ಸಿಗುತ್ತೆ, ಅದನ್ನೇ ಹಾಕಬೇಕು ನಾವು ಅದನ್ನೇ ಹಾಕ್ತೀವಿ ಅಂತಂದ್ರೂ ಕೂಡ ನೀವು ಹಾಕಬಹುದು. ಸೊ ಇದು ಸ್ವಲ್ಪ ಶ್ರೇಷ್ಠ ಅಲ್ವಾ ದೇವ್ರಿಗೆ. ಲೈಕ್ ಇದನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಈ ಹಸಿ ನೂಲುಂಡೆನ. ಹಾಗಾಗಿ ಲೈಕ್ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ನಾವು ಫಿಕ್ಸ್ ಮಾಡಿರೋ ಅಂಥದ್ದು. ಸೊ ಇದು ಈ ಥರ ಇದೆ ನೀವು ನೋಡೋದಾದರೆ. ನಾನು ಇದನ್ನು ಮೈ ಮೇಲೆಲ್ಲ ಹಾಕಿ ತೋರಿಸಲ್ಲ ಆಯಿತಾ, ಬಿಕಾಸ್ ಇದನ್ನು ನಾವು ದೇವ್ರಿಗೆ ಅಷ್ಟೇ ಯೂಸ್ ಮಾಡುವಂಥದ್ದು. ಸೊ ಇದು ಒಂದು ದೊಡ್ಡ ಹಾರ, ಲೈಕ್ ತುಂಬ ದೊಡ್ಡದಿದೆಯಲ್ಲ ಅದು. ಇದಾದಮೇಲೆ ನಾನು ಮೀಡಿಯಮ್ ಸೈಜ್ ತೋರಿಸ್ತೀನಿ, ಅದಾದಮೇಲೆ ಶಾರ್ಟ್ ಒನ್ ಕೂಡ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒನ್ ಬಂದು ಇದು ಸೆಕೆಂಡ್ ಒನ್, ಇದು ಮಿಡಲ್ ಲೆಂತಿಗೆ ಬರುತ್ತೆ ಆಯಿತಾ. ಸೊ ಇದು ಕೂಡ ಸೇಮ್ ಡಿಸೈನ್ ಎಲ್ಲದೂ ಸೇಮ್ ಇದೆ, ಓನ್ಲಿ ಥಿಂಗ್ ಲೆಂತ್ ಮಾತ್ರ ಸ್ವಲ್ಪ ಚೇಂಜ್ ಇದೆ ಆಯಿತಾ. ನಾನು ಹಿಂದೆಗಡೆ ತೋರಿಸಲಿಲ್ಲ ಅದರಲ್ಲಿ, ಇದರಲ್ಲಿ ತೋರಿಸ್ತೀನಿ ನೋಡಿ. ಸೊ ಫಿನಿಶಿಂಗ್ ನೀವೇ ನೋಡಬಹುದು ಇಲ್ಲಿ ಹೇಗಿದೆ ಅಂತ. ನಾನು ಬ್ಯಾಕ್ ಕ್ಯಾಮರಾಯಿಂದ ಒಂದು ಇಮೇಜ್ ಅಥವಾ ವಿಡಿಯೋ ಏನಾದ್ರೂ ಸಹ ಹಾಕಿರ್ತೀನಿ. ಸೊ ನೀವು ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತಲೂ ಸಹ. ಫುಲ್ಲು ಮಾವಿನಕಾಯಿ ಡಿಸೈನ್ ಬಂದಿದೆ ಆಯಿತಾ. ಮಾವಿನಕಾಯಿ ಡಿಸೈನ್ ಮೇಲೆ ಈ ಸ್ಟೋನ್ಸ್ನ ಕೊಟ್ಟಿದ್ದಾರೆ. ಸೊ ಈ ಪೆಂಡೆಂಟ್ ಅಂತೂ ಲೈಕ್ ಈ ಪೆಂಡೆಂಟು ಲೈಕ್ ವಾಟ್ ಯು ಕಾಲ್ ದಿಸ್, ಲೈಕ್ ಗೋಲ್ಡಲ್ಲಿ ಕೂಡ ಈ ಆ್ಯಂಟಿಕ್ ಜ್ಯುವೆಲ್ರೀಸಲ್ಲಿ ಈ ಥರ ಒಂದು ಪೆಂಡೆಂಟ್ ಬರುತ್ತೆ. ಸೊ ಅದಕ್ಕೇನೋ ಹೆಸರಿದೆ, ಬಟ್ ನನಗೆ ಅಟ್ ದ ಮೂಮೆಂಟ್ ನೆನಪಾಗ್ತಿಲ್ಲ. ಸೊ ಇದು ಸೆಕೆಂಡ್ ಜ್ಯುವೆಲ್ರಿ, ಲೈಕ್ ಸೇಮ್ ಡಿಸೈನ್, ಸೇಮ್ ಎವ್ರಿಥಿಂಗ್ ಇಸ್ ಲಿಟ್ರಲಿ ಸೇಮ್. ಲೈಕ್ ಫಸ್ಟ್ ಒನ್ ಹೇಗೆ ತೋರಿಸ್ದೆ ಅದೇ ಥರ. ಸೊ ಓನ್ಲಿ ಥಿಂಗ್ ಏನಂದರೆ ಲೆಂತ್ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಸೊ ನಾನು ಎರಡು ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇದು ಈ ಥರ ಬರುತ್ತೆ.
ಈ ಬ್ಯಾಕ್ ಕ್ಯಾಮರಾಯಿಂದ ನಾನು ಇನ್ನೊಂದು ಕೆಳಗೆ ಇಟ್ಬಿಟ್ಟು ಒಂದು ಕ್ಲಿಪ್ಪಿಂಗ್ನ ಹಾಕ್ತೀನಲ್ವಾ, ಅದರಲ್ಲಿ ನೀವು ತುಂಬ ಚೆನ್ನಾಗಿ ನೋಡಬಹುದು. ಇಲ್ಲಿ ನೋಡಬಹುದು, ಇದು ಒಂದು ಶಾರ್ಟ್ ನೆಕ್ಲೆಸ್. ಇದು ಫಸ್ಟ್, ಸೆಕೆಂಡ್ ಆ್ಯಂಡ್ ಇದು ದೊಡ್ಡದು ಹಾರ. ಸೊ ನೆಕ್ಸ್ಟ್ ಫೈನಲ್ ಒನ್ ಬಂದು ಇದು ಶಾರ್ಟ್ ನೆಕ್ಲೆಸ್ ಬರುತ್ತೆ. ಸೊ ದೇವ್ರಿಗೆ ಕತ್ತತ್ರನೇ ನೀಟಾಗಿ ನಾವು ಬಿಂದಿಗೆಗೆ ಹಾಕ್ತೀವಲ್ಲ, ಬಿಂದಿಗೆ ಹತ್ರನೇ ನೀಟಾಗಿ ಕಾಯಿ ಬಿಂದಿಗೆ ಎಲ್ಲ ಸೇರಿ ನೀಟಾಗಿ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು 3 ಸ್ಟೆಪ್ಸ್ ಇರೋದ್ರಿಂದ ನಾವು ತುಂಬಾ ಅಂದರೆ ತುಂಬ ಚೆನ್ನಾಗಿ, ತುಂಬ ಎಲಿಗೆಂಟ್ ಆಗಿ ಲಕ್ಷ್ಮಿನ ಅಲಂಕಾರ ಮಾಡಬಹುದು. ಸೊ ಇಲ್ಲಿ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪನೂ ನೀವು ಬೇಕಿದ್ರೆ ಬಣ್ಣ ನೋಡೋದಾದರೆ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಅದೇ ಥರ ಇದೆ ಇವತ್ತಿಗೂ ಬಣ್ಣ, ಸ್ವಲ್ಪನೂ ಮಾಸಿಲ್ಲ. ಸೊ ನಿಮಗೆಲ್ಲ ತೋರ್ಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಇಲ್ಲಿ ಬಾಕ್ಸ್ ಮೇಲೆ ಹಾಕಿಟ್ಟು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಹೀಗಿರುತ್ತೆ ಈ ಜ್ಯುವೆಲ್ರಿ, ತುಂಬಾ ಚೆನ್ನಾಗಿದೆ. ನಿಮ್ಮ ಲಕ್ಷ್ಮಿಗೆ ನೀವು ಕೂಡ ಪರ್ಚೇಸ್ ಮಾಡಬಹುದು. ಸೊ ಇದಿಷ್ಟು ಈ 3 ಜ್ಯುವೆಲ್ರೀಸ್ ಇದರಲ್ಲಿ ಬರೋ ಅಂಥದ್ದು. ಅದ್ರ ಜೊತೆಗೆ ಒಂದು ಕಿರೀಟ ಕೂಡ ಬರುತ್ತೆ. ಸೊ ಹೀಗಿದೆ ಈ ಜ್ಯುವೆಲ್ರಿ. ಆ್ಯಂಡ್ ನಿಮಗೂ ನಿಮ್ಮ ಲಕ್ಷ್ಮಿಗೆ ಈ ವರ್ಷ ಬೇಕಿದೆ ಅಂತಂದರೆ ಡೆಫಿನೆಟ್ಲಿ ನೀವು ಇದನ್ನು ಪರ್ಚೇಸ್ ಮಾಡಬಹುದು. ಸೊ ಲಿಂಕ್ ನಾನು ಅವಾಗಲೇ ಹೇಳ್ದಂಗೆ ಡಿಸ್ಕ್ರಿಪ್ಷನ್ ಇದೆ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಕನ್ಫರ್ಮ್ ಮಾಡಿಬಿಡ್ತೀನಿ. ಸೊ ನಾನು ತಗೊಂಡಿರೋ ಸೆಲ್ಲರ್ದು ಆ್ಯಕ್ಚುಲ್ ಆಗಿ ಲಿಂಕ್ನ ಪ್ರೊವೈಡ್ ಮಾಡೋಕ್ಕಾಗಲ್ಲ, ಆಯಿತಾ. ಏನಕ್ಕೆ ಅಂತಂದರೆ ಅವ್ರ ಹತ್ರ ಔಟ್ ಆಫ್ ಸ್ಟಾಕ್ ಆಗಿದೆ. ಇನ್ ಕೇಸ್ ಸ್ಟಾಕ್ ಇದೆ ನಾನು ಈ ವಿಡಿಯೋ ಪೋಸ್ಟ್ ಮಾಡೋ ಟೈಮಲ್ಲಿ ಅಂತಂದರೆ ಆಬ್ವಿಯಸ್ಲಿ ಇದ್ದರೆ ನಾನು ಅದನ್ನ ನೋಡ್ಬಿಟ್ಟು ಅದನ್ನೇ ಕೊಡ್ತೀನಿ. ಇನ್ ಕೇಸ್ ಇಲ್ಲ ಅಂತ ಅಂದರೆ ಲೈಕ್ ನಾನು ಬೇರೆ ಲಿಂಕ್ನ ಹುಡುಕಿ ಇಟ್ಟಿದ್ದೀನಿ, ಅದನ್ನು ಪ್ರೊವೈಡ್ ಮಾಡಿರ್ತೀನಿ. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ ಲೈಕ್ ಈ 3 ಸೆಟ್ಸ್ ಮಾತ್ರ ಬರುತ್ತೆ, ಅದರಲ್ಲಿ 3 ಹಾರಾಸ್ ಮಾತ್ರ ಬರುತ್ತೆ. ಈ ಕಿರೀಟ ಅದರಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಆಯಿತಾ. ಹಾಗಾಗಿ ನಾನು ಕಿರೀಟದನ್ನೇ ಸೆಪ್ರೇಟ್ ಲಿಂಕ್ನ ಕೊಡ್ತೀನಿ. ಇನ್ ಕೇಸ್ ನಿಮಗೆ ಕಿರೀಟನೂ ಸಹ ಬೇಕಿದೆ ಅಂತಂದರೆ ಡೆಫಿನೆಟ್ಲಿ ನೀವು ಆ ಸೆಪ್ರೇಟ್ ಲಿಂಕ್ ಮೂಲಕ ಪರ್ಚೇಸ್ ಮಾಡ್ಬೋದು. ನಾನು ರಿವ್ಯೂಸ್ ಅದು ಇದು ಎಲ್ಲ ಚೆಕ್ ಮಾಡಿನೇ ಕೊಡ್ತಿರೋದು. ಬಿಕಾಸ್ ನನಗೆ ಸುಮ್ಮನೆ ಅದು ಇದು ಏನೋ ಹೇಳಿ ಏನೋ ಒಂದು ಮಾಡೋಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ಇದ್ರದೇ ಲಿಂಕ್ ನಾನು ಹುಡುಕಕ್ಕೆ ಟ್ರೈ ಮಾಡ್ತೀನಿ. ಇನ್ ಕೇಸ್ ಇದೇ ಥರ ಸಿಮಿಲರ್ ಅದೇ ಸೆಲ್ಲರ್ ಎಲ್ಲಾದರೂ ಬೇರೆ ಅಪ್ಲಿಕೇಶನ್ಸಲ್ಲಿ ಏನಾದರೂ ಸೆಲ್ ಮಾಡ್ತಾ ಇದ್ದಾರಾ, ಇದೆಯಾ ಸ್ಟಾಕ್ಸ್ ಅಂತ ಎಲ್ಲ ಚೆಕ್ ಮಾಡಿಬಿಟ್ಟು ಇನ್ ಕೇಸ್ ಇದೆ ಅಂತಂದರೆ ಡೆಫಿನೆಟ್ಲಿ ಅದೇ ಲಿಂಕ್ ಕೊಡ್ತೀನಿ. ಇಲ್ಲ ಅಂತಂದರೆ ಆಲ್ಟರ್ನೇಟಿವ್ ಲಿಂಕ್ಸ್ ಆಬ್ವಿಯಸ್ಲಿ ಸಿಗುತ್ತೆ. ಸೊ ಅದನ್ನು ರಿವ್ಯೂಸ್ ಎಲ್ಲ ಚೆಕ್ ಮಾಡಿ ಇಟ್ಟಿರೋದ್ರಿಂದ ಅದೇ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ. ನೀವು ಆರಾಮಾಗಿ ಪರ್ಚೇಸ್ ಮಾಡಬಹುದು. ಇದನ್ನು ತೊಗೊಂಡು ಇಟ್ಕೊಂಡಿದ್ದೀರಾ ಅಂತಂದರೆ ನೋ ರಿಗ್ರೆಟ್ಸ್ ಫಾರ್ ನೆಕ್ಸ್ಟ್ 10 ಇಯರ್ಸ್ ಅಂತಲೇ ಹೇಳ್ತೀನಿ. ಬಿಕಾಸ್ ನೀವು ಎವ್ರಿ ಇಯರ್ ಇದನ್ನೇ ಯೂಸ್ ಮಾಡಬಹುದು. ಸೊ ಆಬ್ವಿಯಸ್ಲಿ ನೀವು ಈ ಜ್ಯುವೆಲ್ರಿನ ನಿಮ್ಮ ದೇವ್ರಿಗೆ ಹಾಕ್ತಾ ಇದ್ದೀರಾ ಅಂತಂದರೆ ನಿಮ್ಗೊಂದು ಖುಷಿ ಇರುತ್ತೆ. ಏನಕ್ಕಂತಂದರೆ ಲೈಕ್ ನಾವು ಟೆಂಪಲ್ಗಳೆಲ್ಲ ನೋಡಿರ್ತೀವಿ, ಅಮ್ಮನವ್ರ ಟೆಂಪಲ್ ಎಲ್ಲ ಆ್ಯಕ್ಚುಲ್ ಆಗಿ ಅಲ್ಲಿ ಡೈಮಂಡ್ ಈ ಥರ ಸೆಟ್ಸ್ನ ಹಾಕಿರ್ತಾರೆ. ತುಂಬ ದೊಡ್ಡ ದೊಡ್ಡದೆಲ್ಲ ದೇವಿನ ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಸುಂದರವಾಗಿ ಅಲಂಕಾರ ಮಾಡಿ ಅಷ್ಟು ಸುಂದರವಾಗಿ ದೇವಿ ಕಾಣ್ತಾ ಇರ್ತಾರೆ. ಸೊ ಹಾಗಾಗಿ ಲೈಕ್ ಈ ಥರದನ್ನ ನಾವು ನಮ್ಮನೆಯಲ್ಲಿ ಲಕ್ಷ್ಮಿ ಕುಳಿಸಿದಾಗ ನಾವು ನಮ್ಮ ದೇವಿಗೆ ಹಾಕ್ತಾ ಇದ್ದೀವಿ ಅಂತಂದರೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಿಮಗೆ ಬೇಕಿದೆ ಅಂತ ಅಂದರೆ ಪರ್ಚೇಸ್ ಮಾಡಿ. ಆ್ಯಂಡ್ ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಆ್ಯಂಡ್ ಈ ವರಮಹಾಲಕ್ಷ್ಮಿಗೆ ನೀವೆಲ್ಲರೂ ಆದಷ್ಟು ಬೇಗ ಪರ್ಚೇಸ್ ಮಾಡಬಹುದು. ಇನ್ನು 2 ವೀಕ್ ಟೈಮ್ ಇದೆ, ಅಷ್ಟು ಬೇಗನೆ ನಾನು ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ಏನಕ್ಕಂತ ಅಂದರೆ ಲೈಕ್ ನೀವು ಇವಾಗ ಆರ್ಡರ್ ಮಾಡ್ತಿದ್ದೀರ ಅಂದರೆ ಇನ್ನು 1 ವೀಕಲ್ಲೆಲ್ಲ ಬಂದುಬಿಡುತ್ತೆ. ಇನ್ನು ನಾನು 2 ವೀಕ್ಸ್ ಇನ್ನೊಂದು 3 ದಿನ ಇದೆ ವರಮಹಾಲಕ್ಷ್ಮಿಗೆ ನನಗೆ ಈ ವಿಡಿಯೋ ಪೋಸ್ಟ್ ಮಾಡಿದ್ರೆ ಆಬ್ವಿಯಸ್ಲಿ ಯಾರಿಗೂ ಯೂಸ್ ಆಗಲ್ಲ. ಹಾಗಾಗಿ ಐ ಹೋಪ್ ಸೊ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂತ ಗೊತ್ತಾಗಬೇಕು ನನಗೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ವಿಡಿಯೋ. Until then, take care. Bye.